ಆಮೇಲೆ ಇತ್ತೀಚೆಗೆ ಆಗಿರುವಂತಹ ಅನೇಕ ಹಾರ್ಟ್ ಅಟ್ಯಾಕ್ ಇನ್ಕ್ಲೂಡಿಂಗ್ ಸೆಲೆಬ್ರಿಟಿ ಹಾರ್ಟ್ ಅಟ್ಯಾಕ್ಸ್ ಪೀಪಲ್ ಎಲ್ಲೋ ಒಂದು ಕಡೆ ದೇ ಕ್ಲೈಮ್ ಇಟ್ ಇಸ್ ಬಿಕಾಸ್ ಆಫ್ ದಿ ವ್ಯಾಕ್ಸಿನ್. Apart from that, maybe because they think that protein ಜಾಸ್ತಿ ತಗೋತಾ ಇದ್ದೀನಿ, ಸೊ ಲೆಟ್ ಮಿ ವರ್ಕ್ಔಟ್ ಮೋರ್. ಅಥವಾ ಇವತ್ತು ಕಾರ್ಬೋಹೈಡ್ರೇಟ್ ತಿನ್ಬಿಟ್ಟೆ, ಲೆಟ್ ಮಿ ವರ್ಕ್ಔಟ್ ಮೋರ್. ಇವತ್ತು ಫ್ಯಾಟ್ ಜಾಸ್ತಿ ತಗೊಂಡೆ, ಲೆಟ್ ಮಿ ವರ್ಕ್ಔಟ್ ಮೋರ್. ಆ ಥರ ಮೇ ಬಿ ದೇರ್. ಸೊ ನಿಮ್ಮ ಪ್ರಕಾರ ಒಂದು ಅಧಿಕೃತ ಶಿಕ್ಷಣ ತರಬೇತಿ ರೋಗಿಗಳಿಗೆ ನಾವು ಏನು ನಡ್ಕೊಬೇಕು, ಅದಕ್ಕೊಂದು ವೃತ್ತಿಪರ ಶೈಲಿಯಿಂದ ನಾವು ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟ್ ಇದೆ ಜನಗಳಿಗೆ. ಟ್ರೆಡಿಷ್ನಲ್ ಮೆಥಡ್ ನಾವು ಫಾಲೋ ಮಾಡಿದಾಗ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. ಇವಾಗ ಮಾಡರ್ನೈಸ್ ಆಗ್ತಾ 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 ನಾವು ಟ್ರೆಡಿಷ್ನಲ್ನ ಬಿಟ್ಬಿಟ್ಟು, ಹಂಗಾಗಿ ನಾವು ಇಂಟರ್ನೆಟಲ್ಲಿ ಬರುವಂಥ ಕಂಟೆಂಟೇ ನೋಡಿ ಅದು ಇದು ಅಲ್ಲೊಂದು 5% ಇಲ್ಲೊಂದು 5% ತೊಗೊಂಡು ಹೇಗೋ ನಾವು. ಬಟ್ ವಿ ಆರ್ ನಾಟ್ ದೇರ್ ಇನ್ ಎನಿ ಆಫ್ ದ ಹಾಸ್ಪಿಟಲ್ ಬೋರ್ಡಲ್ಲಿ ಡೈಟಿಷಿಯನ್ ನೇಮ್ ಇರಲ್ಲ, ನೀವು ನೋಡಿರ್ಬೋದು. ಬಟ್ ಎನಿ ಚಾನ್ಸ್ ನೀವು ಎವಿಡೆನ್ಸ್ ಬೇಸ್ಡ್ ಆಗಿ ಹೇಳೋಕ್ಕಾಗುತ್ತೆ? ಎಕ್ಸಾಂಪಲ್ ಮಾರ್ಕೆಟಿಂಗ್ ನಾವು ಹೇಳ್ತೀವಿ ಸರ್, ಅದಕ್ಕೆ ಅದು ದೇರ್ ಕಮ್ಸ್ ದ ಕಮ್ಯುನಿಟಿ ನ್ಯೂಟ್ರಿಷನ್. ನಮ್ಮ ಡಯಟಿಷಿಯನ್ ಏನೋ ಹೇಳ್ಬಿಟ್ರು, ಬರೀ ಡಯಟ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ವಾಕು ಮಾಡದೆ ಏನೂ ಮಾಡದೆ ಕೂತ್ಕೊಂಡ್ರೆ ಕಷ್ಟ. ನಕಲಿ ತಜ್ಞರು ಮತ್ತು ಮಾರುಕಟ್ಟೆ, ಈ ನಂಬಿಕೆ, ಫೇಕ್ ಎಕ್ಸ್ಪರ್ಟ್ಸು ಮತ್ತು ರೀಬಿಲ್ಡಿಂಗ್ ಟ್ರಸ್ಟ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಿ? ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜಿಮ್ಸ್. ಇವಾಗೆಲ್ಲ ಪ್ರೋಟೀನ್ 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 ಫ್ರಮ್ ದ ಏಜ್ ಆಫ್ 15ಇಂದ ಒಂದು 21, 22, 23 ಆಗೋವರೆಗೂ, ಅವ್ರಿಗೆ ತಿಳುವಳಿಕೆ ಬರೋವರೆಗೂ. ಐ ಥಿಂಕ್ ದಿನಾಗ್ಲೂ ನಾವು ಒಂದು ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡಿದ್ರೆ 1 ಅಥವಾ 2 ಈ ಪ್ರೋಟೀನ್ ಜಾಸ್ತಿಯಾಗಿ ಜಿಮ್ಮಲ್ಲಿ ಸತ್ತೋದ್ರು, ಉಸಿರು ಕಟ್ಟು ಸತ್ತೋದ್ರು, ಹೃದಯಾಘಾತ ಆಗಿ ಸತ್ತೋದ್ರು. ಅದನ್ನು ನಾವು ಡಯಟ್ಗೆ ರಿಲೇಟೇ ಮಾಡ್ಕೊಳ್ಳಲ್ಲ ಸರ್. ಏನೋ ಜಿಮ್ ಮಾಡಿ ಉಸಿರು ಕಟ್ಟಿ ಸತ್ತೋದ್ರು ಅನ್ಕೋತೀವಿ, ಬಟ್ ಅದು ಏನು ಅಡ್ವರ್ಸ್ ಎಫೆಕ್ಟ್ ಆಗಿದೆ ಡಯಟಿಂದ ಅಂತ ನಾವು ಅದನ್ನು ತಿಳ್ಕೊಳ್ಳೋ ಏನೋ ಪ್ರಯತ್ನನೂ ಮಾಡಲ್ಲ. ಸೊ ಪ್ರೋಟೀನ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಕಿಡ್ನಿ ಅನ್ನೋ ಆರ್ಗನ್ ಏನಿದೆ ಅದು ಪ್ರೋಟೀನ್ನ ಡೈಜೆಸ್ಟ್ ಮಾಡುತ್ತೆ. ಇವಾಗ ನಿಮಗೇನೆ 24 ಗಂಟೆನೂ ಕೆಲಸ ಕೊಟ್ಟರೆ ನಿದ್ದೆ ಮಾಡ್ದಂಗೆ 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, 3ನೇ ದಿನ ಎದ್ದೇಳಕ್ಕೆ ಆಗಲ್ಲ ಅಲ್ವಾ? ಹಂಗೆ ನಮ್ಮ ಆರ್ಗನ್ಸು ಅಷ್ಟೇ, ಅದಕ್ಕೆ ರೆಸ್ಟ್ ಬೇಕು. ಆ್ಯಂಡ್ ತುಂಬ ಕಡಿಮೆ ಕಾರ್ಬೋಹೈಡ್ರೇಟ್ ತಿನ್ನೋದು. ಸೊ ಅವಾಗ ಅವ್ರಿಗೆ ಎನರ್ಜಿ ಎಲ್ಲಿಂದ ಬರುತ್ತೆ? ಪ್ರೋಟೀನಿಂದ ಸ್ವಲ್ಪ ಎನರ್ಜಿ ಬರುತ್ತೆ, ಬಟ್ ಕಾರ್ಬೋಹೈಡ್ರೇಟ್ ತಿಂದಾಗ ಬರೋಷ್ಟು ಬರಲ್ಲ. ಆಮೇಲೆ ಮಿನರಲ್ಸು ವೈಟಮಿನ್ಸು ಎಲ್ಲಿಂದ ಬರುತ್ತೆ ಅವ್ರಿಗೆ? ಸೊ ಇವೆಲ್ಲ ಸೇರಿಕೊಂಡು 1 ದಿನ ಅದು ಇಟ್ ವಿಲ್ ಎಫೆಕ್ಟ್. ಸೊ ಫಸ್ಟ್ ಆಫ್ ಆಲ್ ದೇರ್ ಶುಡ್ ಬಿ ಅ ಎಕ್ಸ್ಪರ್ಟ್ ನ್ಯೂಟ್ರಿಷನಿಸ್ಟ್ ಇನ್ ಅ ಜಿಮ್ ಅಂತ ನನ್ನ ಅನಿಸಿಕೆ. ಅಟ್ಲೀಸ್ಟ್ ಜಿಮ್ಮಲ್ಲಿ ಇಲ್ಲದೆ ಹೋದ್ರು ಜಿಮ್ ಟ್ರೈನರ್ಸ್ಗಾದರೂ ಎಜುಕೇಟ್ ಮಾಡಬೇಕು. ಇನ್ನೊಂದೇನು ಏನೋ ಅಪನಂಬಿಕೆ ಅಥವಾ ಏನಂತಾರೆ ಮೂಢನಂಬಿಕೆ ಅಂದರೆ ವೇ ಪ್ರೋಟೀನ್, ಕ್ರಿಯಾಟಿನಿನ್ ಎಲ್ಲ ತಗೊಂಡ್ರೆ ಇಮ್ಮಿಡಿಯೇಟಾಗಿ ಬಾಡಿ ಬರುತ್ತೆ ಅಂತ. ಸೊ ವೇ ಪ್ರೋಟೀನ್ ಅಂದರೆ ಏನು ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡಿಸ್ಬೇಕು ಅವ್ರುಗಳಿಗೆ. ಸೊ ವಾಟ್ ಈಸ್ ವೇ ಪ್ರೋಟೀನ್? ಇವಾಗ ನ್ಯಾಚುರಲಿ ಹಾಲು ಒಡೆದೋದಾಗ ಕೆಳಗಡೆ ಸೆಟ್ಲ್ ಆಗೋದು ಒಂದು ಕರ್ಡಲಾಗುತ್ತೆ. ಮೇಲ್ಗಡೆ ಏನು ವಾಟರ್ ಬರುತ್ತೋ ದಟ್ ಈಸ್ ಕಾಲ್ಡ್ ವೇ ಪ್ರೋಟೀನೇ ತಗೋಬೇಕು ಅಂತೇನಿಲ್ಲ. ಅದನ್ನು ನಾವು ಮಿಲ್ಕ್ ಶೇಕಲ್ಲಿ ಹಾಕೊಂಡು ಕುಡಿದ್ರೂ ಒಳ್ಳೇದೇ ಅದು ಮನೇಲಿ ನ್ಯಾಚುರಲಿ. ಬಟ್ ವೇ ಪ್ರೋಟೀನ್ ಮಾಡುವಾಗ ದೇ ವುಡ್ ಹ್ಯಾವ್ ಡೆಫಿನೆಟ್ಲಿ ಆ್ಯಡ್. ಟೆಲ್ ಮಿ ಒನ್ ಥಿಂಗ್ ಡಾಕ್ಟರ್, ಈಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಮೊಸರು ಒಡೆದೋಯ್ತು ಅಂತಂದ್ರೆ, ಹಾಲು ಒಡೆದೋಯ್ತು ಅಂದರೆ ನಾವು ಬಿಸಾಕ್ತೀವಿ. ಕರೆಕ್ಟ್. ಬಟ್ ಈಗ ಅದನ್ನು ನೀವು ಕಡಲ್ ಮಾಡಿ ಅದನ್ನು ತೆಗೆದು ಮತ್ತೆ ಅದ್ರ ಮೇಲಿರೋ ನೀರನ್ನು ಕುಡಿತೀರಿ ಅಂದರೆ ಅವಾಗೆಲ್ಲ ನಾವು ಹಸುಗಳು ಕುಡಿಯುವಂಥದ್ದು ಅಂತಿದ್ದು. ಹೌದು. ಹೌ ಇಸ್ ದಿಸ್ ರಿಲೇಟೆಡ್ ಟು ನೌ? ಆಲ್ ಆಫ್ ಎ ಸಡನ್ ವಾಟ್ ಈಸ್ ದ ಸೈನ್ಸ್ ಕಮ್ಸ್ ಅಪ್? ನೋ ಇಟ್ ಈಸ್ ನಾಟ್ ಎಟ್ ಆಲ್ ರಿಲೇಟೆಡ್. ಹಂಗೇನೆ ಅದನ್ನು ಇವಾಗಲೂ ಬಿಸಾಕ್ಲೇಬೇಕು. ಬಟ್ ವೇ ಪ್ರೋಟೀನ್ ಅನ್ನೋದು ಎಷ್ಟು ಇಟ್ಸ್ ಇನ್ ದ ಏರ್ ಅಂದರೆ ಪೀಪಲ್ ಹ್ಯಾವ್ ಗಾಟ್ ಅಡಿಕ್ಟೆಡ್ ಟು ದಟ್. ಇವಾಗ ನನ್ನ ಮಗನೇ ಹೀ ಈಸ್ ಅ ಜಿಮ್ಮರ್, ಹೀ ಈಸ್ ಅ ವೆರಿ ಸ್ಟ್ರಾಂಗ್ ಜಿಮ್ಮರ್. ಬಟ್ ನಾನು ಐ ಟೋಲ್ಡ್ ಮೈ ಚಾಲೆಂಜ್ ಜಿಮ್, ನಾನು ನಿನಗೆ ಎಷ್ಟು ಪ್ರೋಟೀನ್ ಬೇಕು ಐ ಗಿವ್ ಇಟ್ ನ್ಯಾಚುರಲಿ, ಡೋಂಟ್ ಟೇಕ್ ವೇ. ಆ್ಯಂಡ್ ದೆನ್ ಹೀ ಕುಡ್ ಅಕ್ಸೆಪ್ಟ್. ಸೊ ಆ ಥರ ನಾವು ತಿಳಿಸಿ ಹೇಳಿದಾಗ ಮೇ ಬಿ ಅರ್ಥ ಆಗ್ಬೋದು. ಸೊ ಅದಕ್ಕೆ ನಾವು ಜಿಮ್ ಟ್ರೈನರ್ಸ್ಗೆ ವಿ ಹ್ಯಾವ್ ಟು ಎಜುಕೇಟ್ ದೆಮ್.
ಈ ಥರ ಫುಡ್ ಕೊಡಿ, ಆರ್ ಮೇ ಬಿ ಸೆಂಡ್ ದೆಮ್ ಟು ಅ ಎಕ್ಸ್ಪರ್ಟ್ ನ್ಯೂಟ್ರಿಷನಿಸ್ಟ್. ಬಟ್ ಸಿ ಒನ್ ಥಿಂಗ್, ಎವ್ರಿಬಡಿ ಈಸ್ ನಾಟ್ ಅಫೋರ್ಡೆಬಲ್. ನಾವೆಲ್ಲರೂ ದುಡ್ಡು ಕೊಟ್ಟು ಶ್ವೇತಾ ಅವ್ರನ್ನ ಕನ್ಸಲ್ಟ್ ಮಾಡೋಕ್ಕಾಗಲ್ಲ. ಸೊ ವಾಟ್ ಅದರ್ ಕೆನ್ ಬಿ ಡನ್? ಹಂಗಾಗಿ ನಾವು ಇಂಟರ್ನೆಟಲ್ಲಿ ಬರುವಂಥ ಕಂಟೆಂಟೇ ನೋಡಿ ಅದು ಇದು ಅಲ್ಲೊಂದು 5% ಇಲ್ಲೊಂದು 5% ತೊಗೊಂಡು ಹೇಗೋ ನಾವು ಜೀವನವನ್ನು ನಡೆಸುವಂಥ ಪ್ರಯತ್ನ ಪಡ್ತಿದ್ದೀವಿ. ಗಿವ್ ಮಿ ಒನ್ ಸೊಲ್ಯೂಷನ್, ವಾಟ್ ಕೆನ್ ಬಿ ಡನ್? ಒನ್ ಸೊಲ್ಯೂಷನ್ ಇಸ್ ಪ್ಲೀಸ್ ಫಾಲೋ ದ ಟ್ರೆಡಿಷನಲ್ ಮೆಥಡ್ ಆಫ್ ಈಟಿಂಗ್. ಅಂದರೆ 2 ತರಹದ ತರಕಾರಿ, 1 ಥರದ ಹಣ್ಣು, ಅನ್ನ, ಸಾರಲ್ಲಿ ಬೇಳೆ ಬರುತ್ತೆ, ಪ್ರೋಟೀನ್ ಬರುತ್ತೆ. ಮೇ ಬಿ ವೀಕ್ಲಿ ಥ್ರೈಸ್ ಆರ್ ಟ್ವೈಸ್ ನಾನ್ ವೆಜಿಟೇರಿಯನ್ ಆದ್ರೂ ಮಟನ್ಗಿಂತ ಜಾಸ್ತಿ ಚಿಕನ್ನು, ಫಿಶ್ಶು ತಿನ್ನಿ, ಮೊಟ್ಟೆ ತಿನ್ನಿ ದಿನಾಗ್ಲೂ. ಸೊ ಟ್ರೆಡಿಷ್ನಲ್ ಮೆಥಡ್ ನಾವು ಫಾಲೋ ಮಾಡಿದಾಗ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. ಇವಾಗ ಮಾಡರ್ನೈಸ್ ಆಗ್ತಾ ನಾವು ಟ್ರೆಡಿಷ್ನಲ್ನ ಬಿಟ್ಬಿಟ್ಟು we are leaving back so many things which is affecting our health. And ನೀವು ಹೇಳ್ದಂಗೆ ಸರ್, ಐ ಥಿಂಕ್ ಅ ಗುಡ್ ನ್ಯೂಟ್ರಿಷನಿಸ್ಟ್ will not charge heavily. They want the person to be healthy nutritionally. Only artificiality include ಆದಾಗ expensive ಆಗುತ್ತೆ. Otherwise, I think it's minimally charged and it's not 5 ದಿನಕ್ಕೆ ಬನ್ನಿ ಅಂತ ಹೇಳಲ್ಲ. ಇಟ್ ಇಸ್ ರಿವ್ಯೂ ಆಫ್ಟರ್ ಅ ಮಂತ್ ಆರ್ 2. ಈಗ ನನಗೆ ನ್ಯೂಟ್ರಿಷನಿಸ್ಟ್ ಹೇಳ್ತಾರೆ 10 ದಿನದಲ್ಲಿ 5 kgಗಳನ್ನು ಕಮ್ಮಿ ಮಾಡ್ಕೊಳ್ಳಿ, ನಾನು ನಿಮ್ಗೆ ಸಜೆಷನ್ ಕೊಡ್ತೀನಿ ಅಂತ. ವಾಟ್ ಈಸ್ ದಟ್? ಏನದು? ನೋ ಸರ್, ದಟ್ ಈಸ್ ನಾಟ್ ಟ್ರೂ. ಬಿಕಾಸ್ 10 ದಿನದಲ್ಲಿ ನೀವು ಕಡಿಮೆ ಮಾಡಿಕೊಂಡ್ರೆ ಯು ಆರ್ ಗಿವಿಂಗ್ ಟು ಮಚ್ ಆಫ್ ಸ್ಟ್ರೆಸ್ ಟು ಯುವರ್ ಬಾಡಿ. ಬಟ್ ಸರ್ ಮೇಡಮ್, ಎಷ್ಟು ಅಡ್ವರ್ಟೈಸ್ಮೆಂಟು ನೀವೇ ನೋಡಿರ್ತೀರಿ, ಎಷ್ಟು ಜನ ಮಾತಾಡಿರ್ತಾರೆ. ಯಾಕೆ ಯಾವ ನ್ಯೂಟ್ರಿಷನಿಸ್ಟು ಬಂದು ಒಂದು ಸಾಮಾಜಿಕ ಜವಾಬ್ದಾರಿಯಿಂದ ಇಲ್ಲ ಇದು ತಪ್ಪು, ಇಂತಹ ಸ್ಟೇಟ್ಮೆಂಟ್ ಕೊಡ್ತಿರೋ ತಪ್ಪು ಅಂತ ನೀವು ಯಾರೂ ಮಾತಾಡಲ್ಲ? ಯಾಕೆ? ಮೇ ಬಿ ಆ ಪರಿಸ್ಥಿತಿ ಇಲ್ಲ ಅನಿಸುತ್ತೆ ಸರ್, ಅದು ಪ್ಲ್ಯಾಟ್ಫಾರ್ಮ್ ಇಲ್ಲ ಅನಿಸುತ್ತೆ ಆ ಥರ ಮಾತಾಡಲಿಕ್ಕೆ. ನಿಮ್ಮ ಥರ ಧೈರ್ಯವಾಗಿ ಕೇಳಿದ್ರೆ ನಮ್ಮ ಥರ ಧೈರ್ಯವಾಗಿ ಮಾತಾಡ್ಬೋದು ಅನ್ಸುತ್ತೆ. ಯಾಕೆಂದರೆ 10 kg 5 ದಿನದಲ್ಲಿ ಅಥವಾ 10 ದಿನದಲ್ಲಿ 5 kg ಕಡಿಮೆ ಆಗ್ತೀರಾ. ಅದಾದಮೇಲೆ 2 ತಿಂಗಳಾದಮೇಲೆ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಏನೇನು ಕಡಿಮೆ ಆಗಿರುತ್ತೆ ಅಂತ. ಸೊ ಯು ಮೀನ್ ಟು ಸೇ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಫುಲ್ ಡೌನ್ ಆಗೋಗಿ? ನಾಟ್ ಓನ್ಲಿ ವೈಟಮಿನ್ಸ್ ಅಂಡ್ ಮಿನರಲ್ಸ್, your hemoglobin will be less, your other functionalities will be less, your mental ability ಅಂದರೆ ನೀವು ಯೋಚನೆ ಮಾಡಿ ಕ್ರಿಯೇಟಿವಿಟಿ ಎಲ್ಲ ಕಡಿಮೆ ಆಗೋಗುತ್ತೆ when you don't take proper food. ಸೊ ನಿಮ್ಮ ಪ್ರಕಾರ ಒಂದು ಅಧಿಕೃತ ಶಿಕ್ಷಣ ತರಬೇತಿ ರೋಗಿಗಳಿಗೆ ನಾವು ಏನು ನಡ್ಕೊಬೇಕು, ಅದಕ್ಕೊಂದು ವೃತ್ತಿಪರ ಶೈಲಿಯಿಂದ ನಾವು ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟ್ ಇದೆ ಜನಗಳಿಗೆ. ಇವತ್ತಿನ ಕಾಲದಲ್ಲಿ ಯಾರು ಏನೇ ಹೇಳಿದ್ರು ಅದನ್ನು ನಾವು ತಗೊಳ್ಳೋಣ ಪರವಾಗಿಲ್ಲ ಅನ್ನುವಂತಹ ಮನಸ್ಥಿತಿ ಬೇಡ. ಹಾಗೂ ನಿಮಗೆ ದುಡ್ಡೇ ಖರ್ಚಾಗೋದು ಬೇಡ, ಯಾರನ್ನೂ ನೀವು ಕನ್ಸಲ್ಟು ಮಾಡಬೇಡಿ, ಸೋಷಿಯಲ್ ಮೀಡಿಯಾ ನೋಡಬೇಡಿ ಅಂತ ಅಂದರೆ ಬೆಸ್ಟು. ನಿಮಗೆ ಹಳ್ಳಿ ಕಡೆ ಏನು ಊಟ ಮಾಡ್ತಿದ್ರು ಅದನ್ನು ಕರೆಕ್ಟ್ ಟ್ರೆಡಿಷನಲ್ ಎಸ್, ಲೈಕ್ ದಾಲು ಅಥವಾ ಸೊಪ್ಪು ತರಕಾರಿಗಳು ಇದನ್ನು ತಿಂದರೆ ನಿಮ್ಗೆ ಆಬ್ವಿಯಸ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಮೈಂಟೈನ್. ಸರ್, ತರಬೇತಿ ಒಂದೇ ಅಲ್ಲ, ಫ್ರೀ ಎಜುಕೇಷನ್ನು ಕೊಡ್ತೀವಿ ನಾವುಗಳು. ಕ್ಯಾಂಪ್ ಮಾಡ್ತೀವಿ, ಫ್ರೀ ಕ್ಯಾಂಪು. ಅದರಲ್ಲಿ ಡಯಟ್ ಕೌನ್ಸಿಲಿಂಗ್ ಫ್ರೀ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು 10 ಜನ ಕ್ಯಾಂಪಿಗೆ ಬಂದರೆ ಅವ್ರಿಗೆ ನಾವು ತಿಳಿಸಿ ಹೇಳ್ತೀವಿ ಏನು ತಿಂದರೆ ಒಳ್ಳೆಯದು, ಮಿನಿಮಮ್ ಏನು ಬೇಕು ಅಂತ. ಇನ್ನು ಅವ್ರಿಗೆ ಇನ್ ಡೆಪ್ತ್ ಹೋಗ್ಬೇಕು ಅಂದರೆ ಕನ್ಸಲ್ಟೇಷನ್ಗೆ ಬರಬೇಕಾಗುತ್ತೆ. ಈಗ ಮೇಡಮ್, ಈಗ ಎಲ್ಲದಕ್ಕೂ ಈಗ ಎಕ್ಸಾಂಪಲ್ ಶೇರ್ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡೋದಕ್ಕೆ ಒಂದು ಬಾಡಿ ಇದೆ, ಸೆಬಿ ಅಂತ. ಹೌದು. ಲೈಸೆನ್ಸ್ಗೆ IRDA ಅಂತ ಇದೆ. ಅದೇ ಥರ ಈ ಶಾರ್ಟ್ ಕೋರ್ಸು ಅಂತೇಳಿ 2-3 ಮಂತ್ಸಲ್ಲಿ ಶಾರ್ಟ್ ಕೋರ್ಟ್ ಮಾಡಿಬಿಟ್ಟು ನಾನು ಡಿಪ್ಲೊಮೊ ಇನ್ ನ್ಯೂಟ್ರಿಷನಿಸ್ಟು ಕ್ಲಿನಿಕಲ್ ಡಯಟಿಷಿಯನ್ಸು ಅಂತ ಬರೋರಿಗೆ ಯಾವ ಪ್ಲ್ಯಾಟ್ಫಾರ್ಮು ಇಲ್ವಾ ಟು ರೆಗ್ಯುಲೇಟ್ ದೆಮ್ ಫ್ರಮ್ ನಾಟ್ ಡೂಯಿಂಗ್ ಇಟ್? ನೀನು ರಾಂಗ್ ಪ್ರೋಸೆಸ್ ಮಾಡ್ತಾ ಇದೆಯಾ, ಯು ಆರ್ ಗೈಡಿಂಗ್ ಪೀಪಲ್ ರಾಂಗ್, ನೀನು ಮಾಲ್ ನ್ಯೂಟ್ರಿಷನ್ ಮಾಡಿಸ್ತಾ ಇದೆಯಾ? ಇಟ್ ಈಸ್ ಅ ರೈಟ್ ವರ್ಡ್. ನೀವು ಈಗ ನಾವು ಶುರು ಮಾಡಿದಾಗ ಒಂದು ಹೇಳಿದ್ರಿ, ಬೇರ್ಗಳಲ್ಲೇ ತಪ್ಪು ಮಾಡುವಾಗ ಅದನ್ನು ಕರೆಕ್ಷನ್ ಮಾಡಬೇಕು ಅಂತ. ಸೊ ಇವಾಗ ಎನ್ಕರೇಜ್ ಮಾಡಿದಾಗ ಪಾಪ ಈ ಮಕ್ಳದ್ದೇನು ತಪ್ಪಿಲ್ಲದೆ ಇರ್ಬೋದು, ಅವರು 10 months ಕೋರ್ಸ್ ಮಾಡಿಕೊಂಡು ದೊಡ್ಡ ಹಾಸ್ಪಿಟ್ಲಲ್ಲಿ ಕೆಲಸ ಸಿಕ್ತು ಅಂತ ಸೇರ್ಕೋತಾರೆ. ಬಟ್ ಹಾಸ್ಪಿಟಲ್ನವರು ದೇ ಶುಡ್ ಹ್ಯಾವ್ ಅ ಲಿಮಿಟೇಷನ್ ಅಲ್ವಾ? ಇಲ್ಲ, ಈಗ ನನಗೆ ನೆಸೆಸಿಟಿ ಇದೆ. ಐ ನೀಡ್ ಅ ಹ್ಯೂಮನ್ ಟು ವರ್ಕ್ ಆಸ್ ಅ ಡಾಕ್ಟರ್ಸ್, ನ್ಯೂಟ್ರಿಷನ್ಸ್ ಅಟ್ ದ ಲೆಸರ್ ಪ್ರೈಸಿಂಗ್.
ನಾನೊಬ್ಬ ಬಿಸ್ನೆಸ್ ಮ್ಯಾನು, ಐ ವಿಲ್ ಹೈರ್ ಯು ಫಾರ್ 15,000 rupees. Shweta is not affordable at 15,000 rupees, and I will not take Dr. Shweta Adarsh. So I am looking at somebody who is at 15,000 rupees. But now I am not questioning that. I am questioning the regulatory body. Nimma department ge yavdu regulatory body? It is health inspectors who go for an inspection, who have to take charge and inspect every term, every trimester. So is there any condition this hospital ge intaha qualified nutrition? And ನಾನು ಹೇಳಿದ್ನಲ್ಲ, either they should be a registered dietitian or they should have done their PhD. ಎರಡೇ, ಹೌದು. ಓನ್ಲಿ ದೀಸ್ ಟು. ಐ ಥಿಂಕ್ ಇವಾಗ ನಾವು ಫುಲ್ ಎಲ್ಲ ಹಾಸ್ಪಿಟಲ್ಗಳನ್ನು ಚೆಕ್ ಮಾಡಿದ್ರೆ ಯು ವಿಲ್ ಗೆಟ್ ದ ಖಂಡಿತ ಮೆಂಟಲ್ ಪೀಸ್ ಹೋಗುತ್ತೆ. ಹೌದು. This is a serious concern. Yeah, it's a serious concern. So, I mean, and also one more what we can see is, we are almost doctors. Okay, we assist them, we tell them what lifestyle changes, what diet changes we need to do anta. But we are not there in any of the hospital boards. Boardalli dietitian name iralla, ನೀವು ನೋಡಿರ್ಬೋದು. ಸೊ ದಟ್ಸ್ ಓಕೆ. ಬಟ್ ಮ್ಯಾಂಡೇಟರಿ ಇದೆಯಾ ಮೇಡಮ್? ಆ್ಯಕ್ಚುಲಿ ಎಷ್ಟೋ ಕಡೆ ಇವಾಗ ಸಮಾಜದಲ್ಲಿ ಅಲ್ಲೊಂದು ಪ್ರಾಬ್ಲಮ್ ಇದೆ. ದಿಸ್ ಇಸ್ ದ ಪ್ರಾಬ್ಲಮ್. ಈಗ ಒಂದು ಪಕ್ಷ ಯಾರನ್ನ ಕ್ವೆಶನ್ ಮಾಡಿದ್ರು, ಆಯ್ತು ತೆಗ್ದಾಕಪ್ಪ ನ್ಯೂಟ್ರಿಷನ್ ನಮ್ಗೆ ಬೇಡ, ಅದು ಮಾಡ್ತಾರೆ ಸರ್. ಮ್ಯಾಂಡೇಟ್ರಿ ಇಲ್ಲ. ಸೊ ದೇ ಮೈಟ್, ಬಟ್ ಅದು ಒಳ್ಳೇದು ಅನ್ಸುತ್ತೆ. ಇನ್ಸ್ಟೆಡ್ ಆಫ್ ಕೀಪಿಂಗ್ ಆಲ್ ಪ್ರಾಕ್ಟೀಸ್ ನ್ಯೂಟ್ರಿಷನ್, ದೇ ಕ್ಯಾನ್ ಆಲ್ವೇಸ್ ಸಜೆಸ್ಟ್, ನಿಮ್ಗೆ ಬೇಕು ಅಂದರೆ ಯು ಕ್ಯಾನ್ ಗೋ ಟು ಎಕ್ಸ್ಪರ್ಟ್. ದಟ್ ಈಸ್ ಬೆಟರ್ ಅನ್ಸುತ್ತೆ ನನಗೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಜನ ಇರ್ಬೋದು ಮೇಡಮ್ ನ್ಯೂಟ್ರಿಷನಿಸ್ಟ್ ಇನ್ ಬೆಂಗಳೂರು ರಿಜಿಸ್ಟರ್ಡ್ ನ್ಯೂಟ್ರಿಷನಿಸ್ಟ್? ಮೇ ಬಿ 100ಅಲ್ಲಿ ಒಂದು 25% ಇರ್ತಾರೆ ಸರ್. 25 to 30% ಆರ್ ಎಕ್ಸ್ಪರ್ಟೀಸ್. ಮೇ ಬಿ ಇನ್ ದ ವರ್ಜ್ ಆಫ್ ಎಕ್ಸ್ಪರ್ಟ್ ಇನ್ನೊಂದು 20% ಇರ್ತಾರೆ. ಅಂದರೆ ಈ 8 years ಆಗಬೇಕು ಅಂತ ಹೇಳಿದ್ನಲ್ಲ ನಾನು. ಈಗ ಏನೋ ಒಂದು ನ್ಯೂಟ್ರಿಷನ್ ಕಮ್ಮಿ ಆಗಿ ಅಡ್ಮಿಟ್ ಆಗಿರುವಂತಹ ಪೇಷಂಟ್ನ ನೀವು ಸರಿಯಾಗಿ ನೋಡ್ಕೊಳಕ್ಕಾಗದೆ ಮತ್ತೆ ರೀಲ್ಯಾಪ್ಸ್ ಆಗಿ ವಾಪಸ್ ಬಂದಿರೋ ಪ್ರಕರಣಗಳಿದಾವ? ಖಂಡಿತ. ಏನು ಸಾಧ್ಯತೆ ಅದು? ವಾಟ್ ಇಸ್ ದ ಪಾಸಿಬಿಲಿಟೀಸ್ ಅಂದರೆ, ಇವಾಗ ಡಯಾಬಿಟಿಸ್ಗೆ ಅಡ್ಮಿಟ್ ಆಗಿರ್ತಾರೆ ಅಂದ್ಕೊಳ್ಳಿ. ದೇ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಟು ದ ಕಿಡ್ನಿ. ಸೊ ದೇರ್ ಕ್ರಿಯಾಟಿನಿನ್ ವಿಲ್ ಗೋ ಹೈ ಆ್ಯಂಡ್ ದೇ ಕಮ್ ಬ್ಯಾಕ್ ಆ್ಯಂಡ್ ಗೆಟ್ ಅಡ್ಮಿಟೆಡ್ ಫಾರ್ ಕಿಡ್ನಿ renal problem. ಸೊ ಆ ಥರ ಆಗಿರೋ ಚಾನ್ಸಸ್ ಇದೆ. ದೇ ಡೋಂಟ್ ಫಾಲೋ. ಎಷ್ಟೊಂದು ಜನಕ್ಕೆ ದೇ ಫೀಲ್ ದಟ್ ಡಯಟ್ ಇಸ್ ನೋ ನಾವು ಮಾಡ್ತಾ ಇರೋದೇ ಕರೆಕ್ಟು ಅಂತ ಅನ್ಸುತ್ತೆ ಸರ್. ಸೊ ಏನು ಗೊತ್ತಾಯ್ತು, ಬರೀ ನಮ್ಮ ಸಿಸ್ಟಮ್ದು ಒಂದೇ ಅಲ್ಲ, ಈವನ್ ಹ್ಯೂಮನ್ ಮೈಂಡ್ ಸೆಟ್ ಆಲ್ಸೋ. ಪೀಪಲ್ ಆರ್ ಹ್ಯಾಪಿ ವಿತ್ ವಾಟ್ ದೇ ಆರ್ ಫಾಲೋಯಿಂಗ್. ಬಟ್ ಎನಿ ಚಾನ್ಸ್ ನೀವು ಎವಿಡೆನ್ಸ್ ಬೇಸ್ಡ್ ಆಗಿ ಹೇಳೋಕ್ಕಾಗುತ್ತೆ? ಎಕ್ಸಾಂಪಲ್, ಮಾರ್ಕೆಟಲ್ಲಿ ಇಷ್ಟೊಂದು ಗೊಂದಲ ಇದೆ, ಜನಗಳು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದಿದೆ. ಇಫ್ somebody comes to you for a advice or a consultation, and any chance can you prove them as evidence based that what I am giving you is good, what I am doing is right ಅಂತ ಹೇಳೋದಕ್ಕಾಗತ್ತಾ? ಡೆಫಿನೆಟ್ಲಿ ಸರ್. ಫಾರ್ ವಿ ಕ್ಯಾನ್ ಗಿವ್ ಎಕ್ಸಾಂಪಲ್ಸ್. ನಾನು ನಿಮ್ಗೆ ಹೇಳ್ದಂಗೆ, ದಿನಾಗ್ಲೂ ನೀವು ಬರೀ ಸಲಾಡಲ್ಲೇ ತಿಂದರೆ ಯು ಮೈಟ್ ಎಂಡ್ ಅಪ್ ಇನ್ IBS. Right. Okay. So this is one of the example which we have seen and we are quoting it. So how much they are going to take it and ಅವ್ರ ಜೀವನ ಶೈಲಿಯಲ್ಲಿ ಎಷ್ಟು ಅಳವಡಿಸ್ಕೋತಾರೆ ಅನ್ನೋದು ಅವ್ರಿಗೆ ಬಿಟ್ಟು. Okay. ಬಿಕಾಸ್ ತುಂಬ ಪರ್ಸ್ನಲ್ ಆಗಿ ಹೋಗ್ಬಿಡುತ್ತೆ. ನಾವು ಅವ್ರ ಮನೆಗೆ ಹೋಗಿ ದಿನಾಗ್ಲೂ ಏನು ತಿಂತಾ ಇದ್ದೀರಾ ಅಂತ ನೋಡೋಕ್ಕೆ. ಈವನ್ expert dietitians, they have platforms where ಒಂದು ಗ್ರೂಪ್ ಮಾಡ್ತಾರೆ. ಇವಾಗ ವೆಯ್ಟ್ ರಿಡಕ್ಷನ್ಗೆ ಒಂದು ಗ್ರೂಪ್ ಮಾಡ್ತಾರೆ. ಅವ್ರಿಗೆ ದಿನಾಗ್ಲೂ ನೀವು ತಿಂಡಿ, ಊಟ, ರಾತ್ರಿ ಊಟ ಅದನ್ನ ಫೋಟೋ ಕಳಿಸಿ ಅಂತಾರೆ. ನಾವು ಹೋಟೆಲ್ ಹೋಗಿ ನಿಂತ್ಕೊಂಡು ನೋಡೋಕ್ಕಾಗಲ್ವಲ್ಲ ಸರ್, ಅದೇ ತಿಂತಾ ಇದ್ದಾರಾ ಅಥವಾ ಆ ಪ್ಲೇಟ್ ಫೋಟೋಗೆ ಇನ್ನೊಂದು ಪ್ಲೇಟ್ ಎತ್ಕೊಂಡು ತಿಂತಾ ಇದ್ದಾರಾ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟ್. ಇಟ್ಸ್ ವೆರಿ ಆಕ್ವರ್ಡ್ ಆಸ್ ವೆಲ್. ಈ ಎಕ್ಸಾಂಪಲ್, ಈ ಅಪ್ಪನ ಕಳಿಸ್ಬೇಕು ಅನ್ನೋ ಒಂದು ಪ್ರೆಷರಲ್ಲಿ ಬದುಕೋದಿದೆಯಲ್ಲ ಜೀವನ, ದಟ್ಸ್ ವೆರಿ ಸ್ಟ್ರೆಸ್ಫುಲ್ ಲೈಫ್. ಆ್ಯಂಡ್ ಇನ್ನು ಯಾವುದು ವಾಚು ಅಥವಾ ಎನಿ ಆ್ಯಪ್ ಹ್ಯಾಸ್ ನಾಟ್ ಕಮ್ ಟು ಕ್ಯಾಲ್ಕುಲೇಟ್ ಹೌ ಮಚ್ what we are eating. But no, how much we are eating, yes, what we are eating. Like 10,000 steps ಆದರೆ ತೋರಿಸುತ್ತಲ್ಲ, ಆ ಥರ ಬಂದಿಲ್ಲ. So I think we have to wait for the innovation to happen. Correct. No, what you are going to eat can be entered as a data. Yes. But what is inside your stomach, there is no data. Sugar ಬಂದಿದೆ, we can monitor sugar. But other than that, no, CGM machines also like not 100%. Yes, not 100%, definitely. Right. Madam, what is fad diet? Fad. Again, a myth diet, which is, ನೀವು ಹೇಳ್ದಂಗೆ 10 ದಿನದಲ್ಲಿ 5 kg ಕಡಿಮೆ ಆಗ್ತೀರಾ.
ಇಟ್ ಇಸ್ ಅಗೇನ್ ನೀವು ಡೈರೆಕ್ಟ್ ಆಗಿ ಅಲಿಗೇಷನ್ ಮಾಡ್ತೀರಿ ಫ್ಯಾಟ್ ಡಯಟ್ ಇಸ್ ಮಿತ್ ಡಯಟ್ ಅಂತ. definitely sir. I also tell that intermittent dieting also, intermittent fasting, it is not good on a long run. People might develop gastric problem, acidity. ಎಕ್ಸ್ಪ್ಲೈನ್ ಮಾಡಿ ವಾಟ್ ಈಸ್ ಇಂಟರ್ಮಿಡಿಯೇಟ್ ಡಯಟ್ ಅಕಾರ್ಡಿಂಗ್ ಟು ಯು ಆ್ಯಂಡ್ ವಾಟ್ ಈಸ್ ದಟ್ ಮಿತ್ ದೇ ಫಾಲೋ. ಇಂಟರ್ಮಿಡಿಯೇಟ್ ಡಯಟ್ ಅಂದರೆ ಇವತ್ತು ಎವ್ರಿಬಡಿ, ಐ ಹ್ಯಾವ್ ಸೀನ್ ಅ ಪೀಪಲ್ ಹೂ ವಾಸ್ ಬಿಲ್ಡ್ ಅ ಬಾಡಿ ಆ್ಯಂಡ್ ದೇ ಸೇ ಐ ಹ್ಯಾಡ್ ದ ಲಾಸ್ಟ್ ಫುಡ್ ಐ ಹ್ಯಾಡ್ ವಾಸ್ 18 hours ಅಂತ. 18 hours ಹಿಂದೆ ಊಟ ಮಾಡಿದವ್ರಿಗೆ ಇಂಥ ಎನರ್ಜಿ, ಜಿಮ್ಗೆ ಹೋಗಿ ಮತ್ತೆ 1.5 hour ಕೆಲಸ ಮಾಡ್ತಾರೆ. ಹೌ ಇಸ್ ದಟ್ ದೇ ವರ್ಕ್? And what is the myth you are trying to say? Sir, actually intermittent diet is a diet which is had in a intermission of 16 hours. So ivaga ನೀವು last food you would have had and after that next meal ನಿಮ್ಮದು 16 hours ಆದಮೇಲೆ a proper meal. ಸೊ ಇಲ್ಲಿ ಎರಡು ಥರ ಇದೆ. ಒಂದು, ನೀವು ತಿನ್ನೋ ಮೀಲಲ್ಲಿ ಹ್ಯಾವ್ ಯು ಇನ್ಕ್ಲೂಡೆಡ್ ಅ ನ್ಯೂಟ್ರಿಷನಲ್ ಬ್ಯಾಲೆನ್ಸ್ಡ್ ಡಯಟ್, ಅದಿದ್ರೆ ಓಕೆ. ಆದ್ರೂ ನಮ್ಮ ಬಾಡಿ ಹೆಂಗೆ ಟ್ಯೂನ್ ಆಗಿದೆ ಅಂದರೆ ಎವ್ರಿ 2 hours ವಿ ರಿಲೀಸ್ ಡೈಜೆಸ್ಟಿವ್ ಜ್ಯೂಸಸ್, ಹಾರ್ಮೋನ್ಸ್. ಸೊ ವೆನ್ ಯು ಡೋಂಟ್ ಗಿವ್ ಸಮಥಿಂಗ್ ಟು ಆ್ಯಕ್ಟ್ ಅಪಾನ್, ಇಟ್ ಆ್ಯಕ್ಟ್ಸ್ ಅಪಾನ್ ವಾಟ್ ಇಟ್ ರಿಸೀವ್ಸ್. ಅಂದರೆ ಇಟ್ ಮೈಟ್ ಬಿ ಯೋರ್ ಮಸಲ್ ಇನ್ ದ ಸ್ಟಮಕ್ ಲೈನಿಂಗ್, ಡೈಜೆಸ್ಟಿವ್ ಲೈನಿಂಗ್ಸ್, ಆರ್ ಆನ್ ಯೋರ್ ಬ್ಲಡ್ ಇಟ್ ಸೆಲ್ಫ್. ಸೊ ಆ ಥರ ರಿಯಾಕ್ಟ್ ಮಾಡುತ್ತೆ. ಸೊ what we tell is when you are at least active in a day, have 3 small meals and 3 big meals. Small meal can also include tender coconut water. ಎಳ್ನೀರ್ ಆದ್ರೂ ಓಕೆ. ಬಟ್ ಕೆಲವ್ರಿಗೆ they would have got used. For example, ಹಳ್ಳಿ ಕಡೆ 11 ಗಂಟೆ ಹಂಗೆ ಅವರು 2 ಮುದ್ದೆ ಸಾರು ಸೊಪ್ಪು ತಿಂದ್ಬಿಟ್ಟು ಹೋಗ್ಬಿಟ್ರೆ ಇನ್ನು ನೆಕ್ಸ್ಟ್ ಅವರು ಸಾಯಂಕಾಲ ಬಂದು 7 ಗಂಟೆ ಅಷ್ಟೊತ್ತಿಗೆ ಒಂದು ಅನ್ನನೋ ಮುದ್ದೆನೋ ತಿಂದ್ಬಿಟ್ಟು ಮಲ್ಕೋತಾರೆ. ಇಟ್ಸ್ ಅ 2 meal. ಮಧ್ಯದಲ್ಲಿ ಎಳ್ನೀರು ಕುಡಿಯೋದಾಗ್ಲಿ, ನೀರು ಕುಡಿತಾರೆ. ದಟ್ ಈಸ್ ಒನ್ ಗುಡ್ ಥಿಂಗ್, ನೀರು ಕುಡಿತಾರೆ. ಓಕೆ, ಸೊ ಅವ್ರಿಗೆ ಅವಾಗ ಗೊತ್ತಾಗಲ್ಲ ಸರ್, ಎನಿಬಡಿ ಫಾರ್ ದಟ್ ಮ್ಯಾಟರ್. ಕರೆಕ್ಟ್. ಬೆಳಗ್ಗೆ ಒಂದು ಕಾಫಿ ಕುಡಿದ್ರೆ ಮಧ್ಯಾಹ್ನ ಮುದ್ದೆ ಸ್ಟ್ರೈಟ್ ಊಟನೇ. ಸೊ ನಮ್ಮ ಬಾಡಿ ಸ್ಟೋರಲ್ಲಿ ಏನಿರುತ್ತೆ. ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ನಮಗೆ ಇಮಿಡಿಯೇಟಾಗಿ ಗೊತ್ತಾಗಲ್ಲ, ಸ್ಟೋರಿಂದ ತಗೋತಾ ಇರುತ್ತೆ. ಅದು ಯಾವಾಗ ಸ್ಟೋರ್ ಲೆವೆಲ್ ಕಡಿಮೆ ಆಗುತ್ತೋ ಆವಾಗ ಜಸ್ಟ್ ಒನ್ ಸ್ಲಿಪ್ ಯು ವಿಲ್ ಹ್ಯಾವ್ ಅ ಫ್ರ್ಯಾಕ್ಚರ್. ಅವಾಗ ನಾವು ಅದನ್ನ ಡಯಟ್ ಖಂಡಿತ ಕನೆಕ್ಟ್ ಮಾಡ್ಕೊಳ್ಳಲ್ಲ. ಓ ಏನೋ ವಯಸ್ಸಾಯ್ತು ಅಥವಾ ಏನೋ ಇದು ಅಂತ. ನಿನ್ನ ಮೂಳೆಯನ್ನು ಮೊದಲೇ ಗಟ್ಟಿ ಮಾಡ್ಕೊಬೇಕಾಗಿತ್ತು. ಸ್ಟೋರ್ವರೆಗೂ ಹೋಗೋದು ಬೇಡ, ಲೆಟ್ಸ್ ಸ್ಟೋರ್ ಇಟ್ ಅಂತ ನಾನು ಹೇಳೋದು. ಲೆಟ್ಸ್ ಹ್ಯಾವ್ ಪ್ರಾಪರ್ ಮೀಲ್ ಆ್ಯಂಡ್ ಸ್ಟೋರ್ ಇಟ್. ಲೆಟ್ಸ್ ನಾಟ್ ಡಿಕ್ರೀಸ್. ಅವ್ರ ಈ ಖಜಾನೆಯಿಂದ ನಾವು ತಗೋತಾ ಇದ್ರೆ ಅಲ್ಲಿ ಎಷ್ಟು ಇದೆಲ್ಲ ಇಮ್ಯೂನ್ ಸಿಸ್ಟಮ್ಗೂ ಕನೆಕ್ಟೆಡ್ ಆಗಿರ್ತದೆ, ನಿಮ್ಮ ಮೂಳೆಗೂ ಕನೆಕ್ಟ್ ಆಗಿರ್ತದೆ, ನರ್ವಸ್ ಸಿಸ್ಟಮ್ಗೂ ಕನೆಕ್ಟ್ ಆಗಿರುತ್ತೆ. ಸೊ ನಿಮ್ಮ ವಯಸ್ಸಾಗ್ತಾ ನಿಮಗೆ ಅಥವಾ ನಿಮ್ಮ ಚರ್ಮದ ಬಿಳುಪು ಅಥವಾ ನಿಮ್ಮ ವಯಸ್ಸಾಗೋದು, ರಿಂಕಲ್ಸು, ವೈಟ್ ಹೇರ್ಸು, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಸೊ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಇಫ್ ಯುವರ್ ಡಯಟ್ ಇಸ್ ಗುಡ್, ಎವ್ರಿಥಿಂಗ್ ವಿಲ್ ಫಾಲ್ ಇನ್ ರೈಟ್ ಪ್ಲೇಸ್. ಸರ್, ಇವಾಗ ಆಕ್ನೆ ಪ್ರಾಬ್ಲಮ್ಮು ಫಾರ್ ಟೀನೇಜರ್ಸ್ ಇಸ್ ಟೂ ಮಚ್. ಏನಕ್ಕೆ? ಒಂದು, ನೀರು ಸರಿಯಾಗಿ ಕುಡಿಯಲ್ಲ ಅವರು. ದೇ ಡೋಂಟ್ ಹ್ಯಾವ್ how much it is required for their body ಕುಡಿಯಲ್ಲ. Second thing is their bad habit of eating. Junk ತಿಂತಾರೆ. So when your gut or your intestine is not pure, clear, it shows on your face. Oh. Definitely, it shows on your face. Can be covered in makeup. That can be done, but it's ಅದು ಕ್ಷಣಿಕ ಮಾತ್ರ. Your health is not covered in makeup. Yes. ಈಗ ಜನಗಳಿಗೆ ಒಂದು ಪ್ರಶ್ನೆ, ಈ ಪರ್ಸನಲೈಸ್ಡ್ ನ್ಯೂಟ್ರಿಷನ್ಸ್ ಇಟ್ಕೊಳ್ಳೋದೆಲ್ಲ ಶ್ರೀಮಂತರು, ನಮಗೆಲ್ಲ ಆಗಲ್ಲ ಬಿಡಪ್ಪ, ವಿ ಆರ್ ನಾಟ್ ಅಫೋರ್ಡಬಲ್. ಇಸ್ ದಿಸ್ ಅ ಮಿತ್? No, it's not a myth. This is not a myth. Okay. ನಾನು ಹೇಳ್ದಂಗೆ ಫೋಟೋ ಒಂದು ಕಳಿಸಿ ಇನ್ನೊಂದು ತಿಂದರೆ ಏನು ಪ್ರಯೋಜನ? ಅಲ್ಲ, ಐ ಆಮ್ ನಾಟ್ ಕಿಡಿಂಗ್ ಯು. ಅವಾಗ ಪರ್ಸನಲೈಸ್ಡ್ ನ್ಯೂಟ್ರಿಷನಿಸ್ಟ್ ಅಲ್ಲ, ಈಗ ಜನಗಳು ನಿಮ್ಮನ್ನ ರೀಚ್ ಆಗೋದಕ್ಕೆ ಭಯ ಪಡ್ತಾರೆ. ಅಯ್ಯೋ ಕಾಸ್ಟ್ಲಿ, ಇಲ್ಲ ಸರ್, ಅದೇ ಬೇಡ ಇವರು ನಮ್ಗೆಲ್ಲ ಅಲ್ಲ, ಶ್ರೀಮಂತರಿಗಿದು, ದಟ್ಸ್ ಓಕೆ, ದೇವ್ರು ಕೊಟ್ಟಂಗೆ ನಮ್ಗೇನು ಒಂದು ತೂಟ ಮಾಡೋದು ಸಾಕು, ಅಯ್ಯೋ ನಾವು ಕಾಯಿಲೆ ಬಂದಂಗೆ ನೋಡ್ಕೊಳ್ಳೋಣ. ನಿಮ್ಗೆ ಅನ್ಸಲ್ವಾ ಕಾಯಿಲೆ ಬರೋದಕ್ಕಿಂತ ಮುಂಚೆಗೇನೆ ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಬಾಡಿ ಅಂತ ಹೇಳಬೇಕು? ಹೌದು, ನಾವು ಹೇಳ್ತೀವಿ ಸರ್. ವಿ ಗೋ, ಅದಕ್ಕೆ ದೇರ್ ಕಮ್ಸ್ ದ ಕಮ್ಯುನಿಟಿ ನ್ಯೂಟ್ರಿಷನ್. ಎಲ್ಲಿ ನಾವು ಕ್ಯಾಂಪ್ಸ್ ಮಾಡ್ತೀವಿ, ಆ್ಯಂಡ್ ಇವಾಗ even people invite nutritionists for their kitty parties. The elite people, ಬರೀ
ತಾಂಬೋಲ ಆಡ್ಕೊಂಡು ಡಿನ್ನರ್ ಮಾಡ್ಕೊಂಡು ಹೋಗಲ್ಲ. ದೇ ಇನ್ವೈಟ್ ನ್ಯೂಟ್ರಿಷನಿಸ್ಟ್ ಟು ಗಿವ್ ಅ ನ್ಯೂಟ್ರಿಷನಲ್ ಟಾಕ್. So they'll get to know what is good, what is bad. And also in corporates, people are so busy, so they have a nutritional session also. ಈ ಡಯಾಬಿಟಿಕ್ ಅನ್ನೋದು ಇವತ್ತು ಒಂದು ನೈಟ್ ಮೇರ್ ಆಗೋಗಿದೆ ಜನಗಳಿಗೆ. ಆ್ಯಂಡ್ ಇನ್ಸಿಡೆಂಟ್ಲಿ ಎವ್ರಿಬಡಿ ಹ್ಯಾಸ್ ಕ್ರಾಸ್ ಮೋರ್ ದೆನ್ 5.5 H1AB. ಜನಗಳಿಗೆ ಏನು ಮಾಡೋದು ಅಂತ ಗೊತ್ತಿಲ್ಲ, ಬಟ್ ಒಂದು ಮಾತ್ರ ದೇ ಜಸ್ಟ್ ಬೂಮ್ ಇನ್ ಟು ಇಟ್. ಆಮೇಲೆ ಬನ್ನಿ ನನ್ನ ಹತ್ರ ಡಯಾಬಿಟಿಕ್ ಕ್ಯೂರ್ ಮಾಡ್ತೀನಿ, ಬರೀ 25,000 ರೂಪಾಯಿ, 20,000 ರೂಪಾಯಿ ಇದೆಲ್ಲ ಹೋಗ್ತಾರಲ್ಲ. ನಿಮ್ಗೆ ಏನು ಅನಿಸುತ್ತೆ ನೋಡಿದ್ರೆ? ವಾಟ್ ಈಸ್ ದಟ್ ಯು ವಾಂಟೆಡ್ ಟು ಸೇ ದೆಮ್? No sir, they have to have a proper lifestyle and a nutritional balanced diet with proper lifestyle. ಬರೀ ಡಯಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ದೇ ಹ್ಯಾವ್ ಟು ಹ್ಯಾವ್ ಅ ಲೈಫ್ ಸ್ಟೈಲ್ ಆಲ್ಸೋ. ಎಕ್ಸಾಂಪಲ್ ಎಕ್ಸಸೈಸು, ವಾಕಿಂಗ್ ಮಾಡೋದು, ಲೆಸ್ ಆಫ್ ಸ್ಟ್ರೆಸ್, ಇದೆಲ್ಲ ಮಾಡಿದಾಗ ಖಂಡಿತ ಅವ್ರದ್ದು ವಿ ಕ್ಯಾನ್ ಡಿಕ್ರೀಸ್. ವಿ ಹ್ಯಾವ್ ಐ ಕ್ಯಾನ್ ಕೋಟ್ ಯು ಎಕ್ಸಾಂಪಲ್ಸ್ ವೇರ್ 12 ಇರೋ HbA1c ಅವ್ರದ್ದು ಇಟ್ ಹಸ್ ಕಮ್ ಡೌನ್ ಟು 6-7 ವಿತ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್. ಫಸ್ಟ್ ಆಫ್ ಆಲ್ ದೇ ಶುಡ್ ಹ್ಯಾವ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್. ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದಾಗ ಮಾತ್ರ. ಏನಕ್ಕೆ ಪಾಸಿಟಿವ್ ಆಟಿಟ್ಯೂಡ್ ಎಲ್ಲಿ ಮ್ಯಾಟರ್ ಆಗುತ್ತದೆ? ನಂಬಬೇಕು. ದೇ ಶುಡ್ ಟ್ರಸ್ಟ್. They should trust their dietitians. They should trust their doctors, endocrinologist na. So endocrinologist avurunu ivaga it has become a good practice that they don't prescribe diet. They refer you to the nutritionist because they are experts. So they should first of all trust them. ಅನ್ನ ಒಂದು ಸ್ವಲ್ಪ ತಿನ್ನಿ ಅಂದಾಗ ತಿನ್ನಬೇಕು. ಇಲ್ಲ ನಾನು ತಿನ್ನೋದೇ ಇಲ್ಲ, ಅದು ಇನ್ನೂ ಜಾಸ್ತಿ ಆಗೋಗುತ್ತೆ ಅನ್ನೋ ಸ್ಟ್ರೆಸ್ ಇಟ್ಕೊಂಡ್ರೆ, ಅಥವಾ ತಿನ್ಬಿಟ್ಟು ರಾತ್ರಿ ಎಲ್ಲ ಸ್ಟ್ರೆಸ್ಸಲ್ಲಿದ್ದರೆ ಡೆಫಿನೆಟ್ಲಿ. ನಮ್ಮ ಡಯಟಿಷಿಯನ್ ಏನೋ ಹೇಳ್ಬಿಟ್ರು, ಅನ್ನ ತಿನ್ನೋಕೆ ಹೇಳಿದ್ದಾರೆ, ಫ್ರೂಟ್ಸ್ ತಿನ್ನೋಕೆ ಹೇಳಿದ್ದಾರೆ, ನನ್ನ ನೋಡಿದ್ರೆ ಹನ್ನೆರಡಿದೆ, ಇನ್ನು ಇವ್ರು ಏನು ಮಾಡಿಬಿಡ್ತಾರೋ ನನ್ನ. ಟ್ರಸ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಬಿಕಾಸ್ ಫ್ರೂಟ್ಸಲ್ಲೂ 2 ಥರ ಫ್ರೂಟ್ಸ್ ಇರುತ್ತೆ. ಒಂದು ವಿಚ್ has full assimilation or full absorption, and another one is fiber or water. Like for example papaya, it's a very good fruit. You can have it even if a patient is a diabetic. Apple they can have. Banana don't have. But the watermelon will increase the spike of a sugar. It depends on the body composition. Again, it's not for everyone. So ಆ ಥರ they have to have the trust. ಆ ನಂಬಿಕೆ ಇದ್ಕೊಂಡು ಲೈಫ್ ಸ್ಟೈಲು ಮತ್ತು ಡಯಟು. ಬರೀ ಡಯಟ್ ಮಾಡ್ತಾ ಇದ್ದೀವಿ ನಾವು, ಇವಾಗ ತೂಕ ಇಳಿಸೋಕ್ಕೆ ಬರೀ ಡಯಟ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ವಾಕು ಮಾಡಿದೆ ಏನೂ ಮಾಡದೆ ಕೂತ್ಕೊಂಡ್ರೆ ಕಷ್ಟ. ಸರ್ ವ್ಯಾಕ್ಸಿನ್ ಏನು ಅಂತ ಇನ್ನು ಸ್ಟಡೀಸ್ ಆರ್ ಗೋಯಿಂಗ್ ಆನ್. ಐ ಥಿಂಕ್ ವಿ ಶುಡ್ ನಾಟ್ ಕೋಟ್ ಎನಿಥಿಂಗ್ ಆನ್ ದಟ್. ಅಪಾರ್ಟ್ ಫ್ರಮ್ ದಟ್ that's what maybe some variation in the nutritional composition. Because I will quote one example. Bihar ಅಲ್ಲಿ, I was in Bihar during COVID. ಅಲ್ಲಿ ಒಂದು ಮರ, ಅದರಲ್ಲಿ ಜಿಂಕ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರ ಮನೇಲೂ ಅದೇ ಟೀ, ಅದರದ್ದೇ ಕಾಡ ಅಂತಾರೆ, ಕಷಾಯಕ್ಕೆ ಕಾಡ ಅಂತಾರೆ, ಅದರದ್ದು ಕಾಡ ಎಲ್ಲರೂ ತಗೊಂಡು ಒನ್ ಫೈನ್ ಡೇ ಐ ವೆಂಟ್ ಟು ದ ಹಾಸ್ಪಿಟಲ್ ಆ್ಯಂಡ್ ರೀನಲ್ ಪೇಷಂಟ್ಸ್ ತುಂಬ ಜನ ಇದ್ದರು. ಕಿಡ್ನಿ ಮೇಲೆ ತುಂಬ ಎಫೆಕ್ಟ್ ಆಗಿದೆ ಅದು. ಜಿಂಕ್ ತಗೋತೀವಿ ಅಂದರೆ ಅದಕ್ಕೂ ಒಂದು ಲಿಮಿಟ್ ಇದೆ ಅಲ್ವಾ ಸರ್? ಎಲ್ಲದಕ್ಕೂ ಲಿಮಿಟ್ ಇದೆ. ಆಲ್ ದ ಮೈಕ್ರೋನ್ಯೂಟ್ರಿಯನ್ಸ್ ಆರ್ ರಿಕ್ವೈರ್ಡ್ ಇನ್ ಮೈಕ್ರೋಗ್ರಾಮ್ಸ್ ನಮ್ಮ ಬಾಡಿಗೆ. ಅದಕ್ಕೆ ಹೇಳೋದು ಸೀಸನಲ್ ಫ್ರೂಟ್ಸ್ನ 1 ತಿಂಗಳು ತಿಂದರೆ ಅದು ದಟ್ ಈಸ್ ಇನಫ್ ಫಾರ್ ಟು ಟೇಕ್ ಕೇರ್ ಆಫ್ ಅನ್ ಇಯರ್. ಎಸ್. ಸೊ ಅದನ್ನು ನಾವು ದಿನ ನಮ್ಮ ಕಾರ್ಬೋಹೈಡ್ರೇಟ್ ಥರ ತಿಂದರೆ it will definitely affect our other organs. So the kidney patients had increased, in fact, in Bihar. So that is one example. So we need to balance everything. Is this fat diet in the enadru aagtide heart attack, kidney, liver? It is because they think that protein ಜಾಸ್ತಿ ತಗೋತಾ ಇದೀನಿ, so let me work out more. ಅಥವಾ ಇವತ್ತು ಕಾರ್ಬೋಹೈಡ್ರೇಟ್ ತಿನ್ಬಿಟ್ಟೆ, let me work out more. ಇವತ್ತು ಫ್ಯಾಟ್ ಜಾಸ್ತಿ ತಗೊಂಡೆ, let me work out more. ಆ ಥರ maybe they are giving more of exertion to their body. ಅಲ್ಲ, ಇಷ್ಟೆಲ್ಲ ಡೋಂಟ್ ಯು ಥಿಂಕ್ ಇಟ್ಸ್ ಅ ಕಾಮನ್ ಸೆನ್ಸ್ ಫಾರ್ ಎವ್ರಿಬಡಿ? ವೈ ಆರ್ ದೇ ನಾಟ್ ರಿಯಲೈಸಿಂಗ್ ನಿಮ್ಮ ಪ್ರಕಾರ? ದಿಸ್ ಇಸ್ ಅ ಫೈನಲ್ ಥಿಂಗ್ ಐ ವಾಂಟೆಡ್ ಟು ಆಸ್ಕ್ ಯು. ವೈ ಇಸ್ ದಿಸ್ we or young or Indians are not realizing
the right knowledge. It is not the WhatsApp knowledge. It's a right knowledge with the right people to reach. Idina bittu they are experimenting on their life. Do you want to say a final word on this? No sir, it is being changing. ಚೇಂಜ್ ಆಗ್ತಾ ಇದೆ. ವಿ ಆರ್ ಸೀಯಿಂಗ್ ದ ಚೇಂಜ್. ನಾನು ಹೇಳ್ದಂಗೆ ಯಂಗ್ ಕಪಲ್ಸ್ ಕಮ್ ಟು ಮೀ ಜಸ್ಟ್ ಟು ನೋ ವೆದರ್ ದೇ ಆರ್ ಹ್ಯಾವಿಂಗ್ ಅ ಪ್ರಾಪರ್ ನ್ಯೂಟ್ರಿಷನಲ್ ಫುಡ್ ಅಂತ. Very nice. ಓಕೆ, ಸೊ ಇಟ್ ಟೇಕ್ಸ್ ಟೈಮ್. ಇಂಡಿಯಾದಲ್ಲಿ ಎನಿ ರೆವಲ್ಯೂಷನ್ ಟೇಕ್ಸ್ ಟೈಮ್, ಬಟ್ ನಮ್ಮ ದೇಶ ನಮಗೆ ಹೆಚ್ಚು. ಸೊ ವಿ ನೀಡ್ ಟು ವೇಟ್ ಪೇಷಂಟ್ಲಿ, ಕೀಪ್ ಆನ್ ಎಜುಕೇಟಿಂಗ್ ಪೀಪಲ್ ಆ್ಯಂಡ್ ಟೆಲ್ ದೆಮ್ ಟು ಟ್ರಸ್ಟ್ ಇನ್ ವಾಟ್ ದೇ ಆರ್ ಲಿಸ್ನಿಂಗ್ ಆ್ಯಂಡ್ ನಾಟ್ ಬಿಲೀವ್ ಎವ್ರಿಥಿಂಗ್ ಬ್ಲೈಂಡ್ಲಿ. All the very best, madam. Thank you so much. It was nice having you. Thank you very much. And, Thank you. This was a very pleasant interview. I think India needs nutrition. Yes. ಕಳೆದ 30 ವರ್ಷದಿಂದ ನಾನು ಸತತವಾಗಿ ನೋಡಿದಂತಹದ್ದೇ ನಮ್ಮ ಅಂದರೆ ಮಿನಿ ಅಡ್ವರ್ಟೈಸ್ಮೆಂಟಲ್ಲಿ, ಇನ್ಫ್ಯಾಕ್ಟ್ ನನ್ನ ಸ್ಕೂಲಲ್ಲಿ ಬಂದು ಕೇಳ್ತಾ ಇದ್ರು, ರೈಟ್ ನ್ಯೂಟ್ರಿಷನ್ನ ಕೊಡಬೇಕು, ಪೌಷ್ಟಿಕಾಂಶವನ್ನು ಮಕ್ಕಳಿಗೆ ಕೊಡಬೇಕು ಅಂತ. 40 ವರ್ಷದಿಂದ ಇನ್ನೂ ಆ ಪೌಷ್ಟಿಕಾಂಶ ತಲುಪ್ತಾ ಇಲ್ಲ, ಗ್ರಾಮೀಣ ಭಾಗಕ್ಕೆ ತಲುಪ್ತಾ ಇಲ್ಲ. ಅದು ನಮ್ಮ ನೋವಿದೆ. ಮೇ ಬಿ ಟುಡೇ ನಮ್ಮ ಡಿಸ್ಕಷನಲ್ಲಿ ದ ಕ್ರೀಮ್ ಲೇಯರ್ ಆಫ್ ದ ಪೀಪಲ್, ಅಥವಾ ನಾನು ಅಫೋರ್ಡಬಲ್ ಮಾಡ್ಬೋದು, ಅಥವಾ ನಿಜವಾಗ್ಲೂ ನನ್ನ ಹೆಲ್ತ್ ಬಗ್ಗೆ ನನಗೆ ಕಾಳಜಿ ಇದೆ ಅನ್ನೋರು, ಎಸ್ ವಿ ಕ್ಯಾನ್ ರೀಚ್ ಔಟ್ ಡಾಕ್ಟರ್ ಶ್ವೇತಾ ಆದರ್ಶ್, ಅಥವಾ ಟೂ ಮೆನಿ ಆಪ್ಷನ್ಸ್ ನಮಗಿದೆ. ಆದರೆ ಗ್ರಾಮೀಣ ಭಾಗದಲ್ಲಿರುವಂತಹ ಯಾವುದೋ ಒಂದು ಪುಟ್ಟ ಮಗು ಯಾವುದೋ ಒಂದು ಚಿಕ್ಕ ಕಾಯಿಲೆಯಿಂದ ನರಳುತ್ತೆ ಅಂತ ಅಂದರೆ ನಾವು ಅದಕ್ಕೆ ಸರಿಯಾದ ಊಟ ಕೊಡ್ತಿಲ್ಲ ಅಂತ. ಇದು ನಾಟ್ ಇಸ್ ಅಬೌಟ್ ಪೌಷ್ಟಿಕಾಂಶ, ಇಟ್ ಈಸ್ ಊಟವನ್ನು ನಾವು ಸರಿಯಾಗಿ ಕೊಡ್ತಿಲ್ಲ ಅನ್ನೋದು ನೋವಿದೆ. ಸೊ ಹಾಗಾಗಿ ದೇಶ ಒಂದೇ ಅಲ್ಲ, ನಾವು ಪ್ರತಿಯೊಬ್ಬರು ರೈಟ್ ನಾಲೆಡ್ಜನ್ನು, ಅಂದರೆ ಸರಿಯಾದ ಮಾಹಿತಿಯನ್ನು ತಗೊಳ್ಳಿ. ಆಮೇಲೆ ನಮಗೆ ಆ ಒಂದು ಜಾಗದಲ್ಲಿ ಏನು ಸಿಗುತ್ತೆ ಅದನ್ನು ತಿನ್ನಿ ಅಂತ ಡಾಕ್ಟ್ರ್ ಹೇಳಿತ್ತು. ಅಂದರೆ ಈ ಸೀಸನಲ್ಲಿ ಈ ಊಟ ಸಿಗುತ್ತೆ, ಹಣ್ಣು ಬರುತ್ತೆ ಅಂದರೆ ಯಾವ ಹಣ್ಣು ಬರುತ್ತದೆ ಆ ಟೈಮಲ್ಲಿ ಯಾವ ಜಾಗದಲ್ಲಿ ನಾವು ಇದ್ದೀವಿ. ಈ ಸಿಮ್ಲಾದಲ್ಲಿ ಆ್ಯಪಲ್ ಸಿಗುತ್ತೆ, ನಾಟ್ ಇನ್ ಕರ್ನಾಟಕ, ಬಟ್ ನಾವು ಕರ್ನಾಟಕದಲ್ಲಿ 365 ಡೇಸು ಆ್ಯಪಲ್ ಅವೈಲಬಲ್ ಇದೆ ಆ್ಯಂಡ್ ವಿ ಅಕ್ಸೆಪ್ಟೆಡ್. ಬಟ್ ಅದೇ ಹೆಂಗೆ ಹೇಳ್ತಾರಲ್ಲ, ಆನ್ ಆ್ಯಪಲ್ ಎ ಡೇ ವಿಲ್ ಕೀಪ್ ಯುವರ್ ಡಾಕ್ಟರ್ ಅವೇ ಅಂತ. ಮೇ ಬಿ ಇಂತಹ ಘೋಷಣೆಗಳಿಂದ, ಸ್ಲೋಗನ್ಸ್ಗಳಿಂದ ನಾವೆಲ್ಲ ಒಂದು ಕಡೆ ಎಸ್ ಆ್ಯಪಲ್ ತಿಂದರೆ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಆ್ಯಪಲ್ ಓನ್ಲಿ ಇದಲ್ಲ, ಎಲ್ಲವನ್ನು ತಿನ್ನಬೇಕು, ಎಲ್ಲವನ್ನು ಸಮನಾಗಿ ತಿನ್ನಬೇಕು. ಸೊ ಲೆಟ್ಸ್ ಹ್ಯಾವ್ ಎ ಹೆಲ್ತಿ ಲೈಫ್ ಆ್ಯಂಡ್ ಲೆಟ್ಸ್ ಹ್ಯಾವ್ ಎ ಹೆಲ್ತಿ ಇಂಡಿಯಾ. ನಮಸ್ಕಾರ, ಸಿಗೋಣ, ಧನ್ಯವಾದ.